ಇದೀಗ ಉಳಿದ 6 ರಾಶಿಗಳನ್ನು ನೋಡುವಂತಹ ಸಮಯ. ತುಲಾ ರಾಶಿ ಬಹಳ ಒಳ್ಳೆಯ ದಿನ ಇವತ್ತು. ನಿಮಗೆ ರಾಶಿಯಲ್ಲಿಯೇ ಚಂದ್ರನಿದ್ದಾನೆ. ಸುಖಭೋಗಾದಿಗಳ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಮಾಡುವ ಕರ್ತವ್ಯದ ವಿಘ್ನದಿಂದ ನಿವಾರಣೆಗೊಂಡು ಕರ್ತವ್ಯ ಅಭಿವೃದ್ಧಿಗೊಳ್ಳುವಂತಹ ಸಾಧ್ಯತೆಗಳಿದೆ. ನಿಮ್ಮ ಕೆಳಗೆ ಕೆಲಸ ಮಾಡುವವರಿಂದಾಗಿ ಸ್ವಲ್ಪ ಬೇಸರಗಳು ಎದುರಾಗುವ ಸಾಧ್ಯತೆಗಳು ಇದೆ. ವಾಣಿಜ್ಯ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಲಾಭವು ಅಧಿಕವಾಗಿ ಕಾಣುವ ಲಕ್ಷಣಗಳು ಚೆನ್ನಾಗಿದೆ. ಹೊಸ ಕಾರ್ಯಕ್ಷೇತ್ರವನ್ನು ಪ್ರಾರಂಭ ಮಾಡುವಂತಹ ಚಿಂತನೆಗಳು ನಿಮಗೆ ಪ್ರಯತ್ನಗಳು ನಿಮ್ಮಲ್ಲಿದ್ದರೂ ನಿಧಾನಗತಿಯಾಗುವ ಲಕ್ಷಣವೂ ಕಾಣಿಸ್ತಾ ಇದೆ. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಪೊಲೀಸ್ ಇಲಾಖೆ ಇವರಿಗೆ ಸ್ವಲ್ಪ ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಸಹಭಾಗಿಯಾಗಿರುವಂಥವರಿಂದಲೋ ನಿಮ್ಮ ಮನಸ್ಸಿಗೆ ಖಿನ್ನತೆಗಳು ಕಾಣುವ ಸಾಧ್ಯತೆ ಇರುವುದರಿಂದ ಅಮೂಲ್ಯವಾದ ವಸ್ತುಗಳು ಮರೆತು ಹೋಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣುವುದರಿಂದ ವ್ಯಾವಹಾರಿಕದ ಉದ್ದೇಶವೋ ಅಥವಾ ಪತಿ ಪತ್ನಿಯರ ವಿಷಯದಲ್ಲಿಯೋ ಪರಸ್ಪರ ದೂರವಾಗಿ ನಿಲ್ಲುವಂತಹ ಲಕ್ಷಣವೂ ಈ ತುಲಾರಾಶಿಯವರಿಗೆ. ವೈಯಕ್ತಿಕವಾಗಿ ಸ್ವಲ್ಪ ಅಸಮಾಧಾನವು, ವ್ಯಾವಹಾರಿಕವಾಗಿ ಒಳ್ಳೆಯ ಶುಭ ಫಲವೂ ಇರುವಂತಹ ದಿನ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ಗುರು ಆರಾಧನೆಯನ್ನು ಮಾಡಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿ ಧನ ನಷ್ಟ ಯೋಗ. ರಿಕ್ಷಾ ಚಾಲಕರಿಗೆ ವಾಹನದಲ್ಲಿ ಭಯ, ವಾಹನ ಚಾಲಕರಿಗೆ ಜಾಗ್ರತೆಯಾಗಿರಬೇಕಾದಂತಹ ದಿನ. ಯಂತ್ರೋಪಕರಣಗಳಲ್ಲಿ ಕೆಲಸ ಮಾಡುವವರಿಗೆ ಅಜಾಗ್ರತೆಯಿಂದ ದೈಹಿಕ ಹಾನಿ, ಕಾರಣವಿಲ್ಲದೆ ಮನೆಯಲ್ಲಿ ಕಿರಿಕಿರಿಗಳುಂಟಾಗುವ ಲಕ್ಷಣ, ಕಲಹಾದಿಗಳು, ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡು ಹೋಗುವುದು ಅಥವಾ ಶತ್ರು ಭಯದಿಂದ ವಿವಾದಗಳು ಎದುರಾಗುವಂತಹ ಸಾಧ್ಯತೆಗಳು. ವ್ಯಾಪಾರಿಗಳಿಗೆ ಈ ದಿನ ಏರಿಳಿತಗಳಿರುವಂತಹ ದಿನ. ರೈತರಿಗೆ ಈ ದಿನ ಇಳುವರಿಯಲ್ಲಿ ನಷ್ಟವನ್ನು ಕಾಣುವಂತಹ ದಿನ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ನೀವು ಯಾರೊಂದಿಗೆ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಂಡಿದ್ದೀರೋ ಅವರೊಂದಿಗೆ ಸಂಶಯಪ್ರದದಿಂದ ಆಗುವಂತಹ ಮಾನಸಿಕ ಒತ್ತಡಗಳು ಜಾಸ್ತಿಯಾಗಿರುತ್ತೆ. ಸಮಾಧಾನವಾಗಿರುವುದು ಈ ದಿನ ಒಳ್ಳೆಯದು. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ದೇವರಿಗೆ ಪುಷ್ಪಾರ್ಚನೆ ಕುಂಕುಮಾರ್ಚನೆಯನ್ನು ಮಾಡುವುದು. ದುರ್ಗಾ ಅಷ್ಟೋತ್ತರ ಅರ್ಚನೆಯಿಂದ ಶುಭ ಫಲವನ್ನು ಕಾಣಬಹುದು. ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವುದರಿಂದಲೂ ಒಳ್ಳೆಯ ಫಲ. ಧನುರಾಶಿ ನಿಮ್ಮ ರಾಶಿಗೆ ಧನಲಾಭ ಯೋಗ. ಆದಾಯದಲ್ಲಿ ಅಭಿಷ್ಟ ಫಲಗಳಿದ್ದರೂ ಬರುವ ಸಂಪತ್ತುಗಳು ಸೂಕ್ತ ಕಾಲಕ್ಕೆ ಬಾರದೇ ಇರುವುದರಿಂದ ಮಾನಸಿಕ ಸ್ವಲ್ಪ ಖಿನ್ನತೆಗಳು ಕಾಣುವಂಥ ಸಾಧ್ಯತೆ ಇದೆ. ವ್ಯವಹಾರವು ತುಂಬ ಚೆನ್ನಾಗಿದ್ದರೂ ಸಾಲ ಭಯಾದಿಗಳಿಂದ ಕೂಡಿದ ಸಾಧ್ಯತೆಗಳೂ ಉಂಟು. ಭೂಮಿ ಮನೆ ವಾಹನ ಪಡೆದುಕೊಂಡ ವಿಚಾರದಲ್ಲಿ ಮನಸ್ತಾಪಾದಿಗಳು ನಡೆಯುವ ಸಾಧ್ಯತೆಯೂ ಇದೆ. ಸರಕಾರ ಮೂಲದಿಂದ ಕಿರಿಕಿರಿಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ಹೋಟೆಲ್ ಉದ್ಯಮಿಗಳಿಗೆ ಈ ದಿನ ಮಾಡುವಂತಹ ಕರ್ತವ್ಯದಲ್ಲಿ ಏನೋ ಮಾನಸಿಕವಾದ ಗೊಂದಲವು, ಅಪವಾದಗಳು ಕೇಳಿಬರುವಂತಹ ಸಾಧ್ಯತೆಗಳಿದೆ. ಚಿನ್ನದ ವ್ಯಾಪಾರಿಗಳಿಗೆ ನಿಮ್ಮ ಚಿನ್ನದ ಪ್ರಾಮಾಣಿಕ ನಿಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ, ಆಪಾದನೆಗಳು ಕೇಳಿಬರುವ ಸಾಧ್ಯತೆ ಇದೆ. ಇನ್ನು ಹೂವಿನ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ ಈ ದಿನ. ಮಿಶ್ರಪ್ರದವಾದ ದಿನ ಧನುರಾಶಿಯವರಿಗೆ ಇದೆ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡುವುದು, ನಾಗದೇವರ ಸೇವೆಯನ್ನು ಮಾಡುವುದರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಮಕರ ರಾಶಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ, ಅವಿವಾಹಿತರಿಗೆ ವಿವಾಹ ಚಿಂತನೆಯನ್ನು ನಿರ್ಧರಿಸಿಕೊಳ್ಳುವ ಸಾಧ್ಯತೆ, ವ್ಯಾಪಾರದ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇಂಜಿನಿಯರಿಂಗ್ ಲೈನ್, ಬಿಲ್ಡಿಂಗ್ ಲೈನ್ನಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ನಿಮ್ಮ ಕರ್ತವ್ಯಕ್ಕೆ ಒಳ್ಳೆಯ ಹೆಸರು, ಕೀರ್ತಿ, ಪ್ರತಿಷ್ಠೆ ದೊರಕುವಂತಹ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ಒಳ್ಳೆಯ ಆದಾಯವನ್ನು ಕಾಣುವ ಸಾಧ್ಯತೆ ಇದೆ. ಮನೆ ಕಟ್ಟುವ ಅಥವಾ ನಿಲ್ಲಿಸಿದ ಮನೆಯನ್ನು ಮರು ಪ್ರಾರಂಭಗೊಳಿಸುವಂತಹ ಅವಕಾಶಗಳು ಈ ದಿನ ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಲ ಪಡೆದುಕೊಳ್ಳುವಂತಹ ಬ್ಯಾಂಕು, ಸೊಸೈಟಿ ಇತ್ಯಾದಿಗಳಿಂದ ಸಾಲ ಪಡೆದುಕೊಳ್ಳುವಂತಹ ಅವಕಾಶಗಳು ಇದೆ. ಮಕರ ರಾಶಿಯವರಿಗೆ ಚೆನ್ನಾಗಿದೆ. ತಾವು ಈ ದಿನ ಮಾಡಬೇಕಾದ ದೇವರ ಸ್ಮರಣೆ, ಶನಿದೇವರ ಆರಾಧನೆ ಮಾಡಿ, ಗುರುದೇವರ ಪ್ರಾರ್ಥನೆಯನ್ನು ಮಾಡಿ. ಕುಂಭರಾಶಿ
ವ್ಯಾವಹಾರಿಕದ ಬದಲಾವಣೆ ಮಾಡಿಕೊಳ್ಳುವಂತಹ ಚಿಂತೆ, ಸಂಪಾದನೆ ಮಾಡಿದ ಹಣವು ಸ್ವಲ್ಪವೂ ಉಳಿಯುವುದಿಲ್ಲ ಅಂತ ಹೇಳುವ ಚಿಂತೆ, ಆದಾಯಕ್ಕಿಂತ ಅಧಿಕ ಖರ್ಚು ಉಂಟಾಗುವಂತಹ ಸಾಧ್ಯತೆ, ಮಾತಾಪಿತೃಗಳಿಂದ ಮೂಲದಿಂದ ಭೂ ಸಂಬಂಧಪಟ್ಟಂಥ ವಿಚಾರದಲ್ಲಿ ವಿವಾದಗಳು ನಡೆಯುವಂತಹ ಚಿಂತೆ, ಪ್ರಯಾಣ ಮಾಡುವಂತಹ ಚಾಲಕರಿಗೆ, ರಿಕ್ಷಾ ಚಾಲಕರಿಗೆ ಬಹಳ ಜಾಗ್ರತೆಯಾಗಿ ಚಾಲನೆ ಮಾಡುವುದು ಒಳ್ಳೆಯದು. ಇನ್ನು ಬೀದಿ ವ್ಯಾಪಾರಿಗಳಿಗೆ ಒಳ್ಳೆಯ ದಿನ ಇವತ್ತು. ಹೊಸ ಹೊಸ ಆಯಾಮಗಳನ್ನು ಜೋಡಿಸಿಕೊಂಡು ಅಧಿಕ ಲಾಭವನ್ನು ಪಡೆಯುವ ಯೋಗ ಬೀದಿ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಸ್ಮರಣೆ, ನಾಗದೇವರ ಸ್ಮರಣೆಯನ್ನು ಮಾಡಿ, ವೀಳ್ಯದೆಲೆಯ ಮಾಲೆಯನ್ನು ಮಾಡಿ, ಆಂಜನೇಯ ದೇವರಿಗೆ ಅರ್ಪಣೆ ಮಾಡಿ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯದು. ಮೀನರಾಶಿ, ನಿಮ್ಮ ರಾಶಿಗೆ ಇವತ್ತಿನ ದಿನ ಸುಮ್ಮನೆ ಜಾಗೃತೆಯಾಗಿರಿ. 8ನೇ ಭಾವದಲ್ಲಿ ಚಂದ್ರನಿರುವುದರಿಂದ ಒಳ್ಳೆಯದನ್ನು ಮಾಡಿ ಕೆಟ್ಟದ್ದನ್ನು ಕೇಳುವ ಯೋಗ, ಉಪಕಾರ ಮಾಡಿ ಅಪಚಾರ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನಿಮ್ಮ ಉದ್ವೇಗ, ನಿಮ್ಮ ದುಡುಕು ಸ್ವಭಾವ, ಅನಿರೀಕ್ಷಿತ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಪಾಲಿಗೆ ಈ ದಿನ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ. ರಾಶಿಯಲ್ಲಿಯೇ ರಾಹು ಇರುವುದರಿಂದ ಉದರ ಸಂಬಂಧಪಟ್ಟ ವಿಚಾರದಲ್ಲಿ, ಆಹಾರ ಸಂಬಂಧಪಟ್ಟ ವಿಚಾರದಲ್ಲಿ, ಸೋಂಕು ರೋಗಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಜಾಗ್ರತೆಯಾಗಿರಬೇಕು. ವ್ಯಾಪಾರಿಗಳಿಗೆ ಈ ದಿನ ಅತಿ ಶುಭವೂ ಅಲ್ಲ, ಅತಿ ನಷ್ಟವೂ ಅಲ್ಲ. ಮನೆಯಲ್ಲಿ ಕಾರಣವಿಲ್ಲದೆ ಮಡದಿಯೊಂದಿಗೆ ಗೃಹಸ್ಥಾಶ್ರಮದಲ್ಲಿರುವವರು ಕಿರಿಕಿರಿಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದರಿಂದ ಮೀನರಾಶಿಯವರು ಇವತ್ತು ಮೌನಕ್ಕೆ ಶರಣಾಗತಿಯಾದರೆ ಸಂತೋಷ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ನಾಗದೇವರ ಸೇವೆಯನ್ನು, ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಒಳ್ಳೆಯದು.